ಎಲ್ಲರಿಗೂ ಶುಭೋದಯ. ನಾಡಿನ ಜನಗಳಿಗೆಲ್ಲ ಶನಿದೇವರ ಭಕ್ತರಾಗಲಿ ಶಿವನ ಭಕ್ತರಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ಕೊಂಡು ಇದು ಮಾಡ್ತೀವಿ. ನಮಸ್ಕಾರ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ. ತಾರೀಕು 25/6ನೇ ತಿಂಗಳು 2024 ಮಂಗಳವಾರ. ಇವತ್ತು ಅಂಗಾರಕ, ಕುಜ, ಮಂಗಳ ಅಂತ 3 ಹೆಸರು ಭಗವಂತನಿಗೆ. ಆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಬೇಕು ಅಂತ ನಾವು ಹೇಳ್ತೀವಿ. ಅಂಗಾರಕ ಅಂದರೆ ಗಾಯ, ಹುಣ್ಣು, ಕೀವು, ರಕ್ತ ಅದೆಲ್ಲ ಸುರಿತಾ ಇರ್ತವೆ ಕೆಲವರಿಗೆ, ಅದು ವಾಸಿ ಆಗೋದಿಲ್ಲ. ಆ ಭಗವಂತ ಅದೆಲ್ಲ ಮಾಡ್ತಾನೆ. ಕುಜ ಅಂದರೆ ಕುಬೇರನಿಗೆ ಹತ್ರ ಇರೋನು, ಆ ಭಗವಂತನಿಗೆ ಎಲ್ಲರಿಗೂ ಹತ್ರಕ್ಕೆ ಹೋಗಿ ಇದು ಮಾಡ್ತಾನೆ. ಮಂಗಳ ಅಂದರೆ ಶುಭ ಕಾರ್ಯ ಮಾಡ್ತಾನೆ, ಎಲ್ಲರಿಗೂ ಒಳ್ಳೆಯದಾಯ್ತದೆ. ಶ್ರೀ ಶಾಂತಿಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದನೂ, ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಠದಿಂದನೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ಕೊಂಡು ಇದು ಮಾಡ್ತೀವಿ. ನಿಮ್ಮ ರಾಶಿಗಳಿಗೆ ಪ್ರತಿಯೊಬ್ಬೊಂದು ರಾಶಿಗೂ 6 ತಿಂಗಳು ಇದೆ, 9 ರಾಶಿ, ಇನ್ನು 3 ರಾಶಿಗೂ 7 ವರ್ಷ ಇದೆ. ಎಲ್ಲರೂ ಭಗವಂತನ ಮೊರೆ ಹೋಗ್ಬೇಕು. ಪ್ರತಿಯೊಬ್ಬರೂ ಏನೇ ಕಷ್ಟ ಬಂದ್ರೂ ಒಂದು ಗಡ್ಡಿಯಾದರೂ ಹಚ್ಚಿ ಕೈ ಮುಗಿದು ಭಗವಂತ ನೀನು ಕಾಪಾಡಪ್ಪ ಅಂದರೆ ಏನೂ ದೋಷ ಇಲ್ಲ. ಆ ಉದ್ದೇಶಕ್ಕೆ ನಿಮ್ಗೆ ಹೇಳೋದು. ಬಡವರು, ಬಗ್ಗರು, ಮುದುಕರು, ಮುಪ್ಪರು ರೋಡಲ್ಲಿ ಹೋಗ್ತಾ ಇರ್ತಾರಲ್ಲ, ಅವ್ರಿಗೆ ರೋಡ್ ದಾಟಿಸೋದಾಗಲಿ, ಕುಡಿಯೋಕ್ಕೆ ನೀರಾಗಲಿ, ನಾಯಿಗೆ ಅನ್ನ ಹಾಕೋಕ್ಕಾಗಲಿಲ್ಲ ಅಂದ್ರೂ ಒಂದು ಬ್ರೆಡ್ ಆದರೂ ಹಾಕಿ, ಬಿಸ್ಕೆಟ್ ಆದರೂ ಹಾಕಿ, ಅದು ದಾನ ಧರ್ಮ ನೀವು ಮಾಡಿದ್ರೆ ನಿಮಗೆ ಬಂದಿರೋ ಗಂಡಾಂತರ ಆಗಲಿ, ಯಾವುದೇ ಕಷ್ಟ ಸುಖ ಆಗಲಿ ಅದು ಪಾರ ಆಯ್ತದೆ. ಯಾಕೆಂದರೆ ಪ್ರತಿಯೊಬ್ಬರೂ ಅರ್ಥ ಮಾಡ್ಕೊಂಡು ಅವ್ರವ್ರ ಕೈಲಾದಷ್ಟು, ಯಾರೋ ಸಿಗ್ತಾರೆ ಯಾರೋ ಇಲ್ಲ ಅಂತ ಅಲ್ಲ, ನಿಮ್ಮ ದಾನ ಧರ್ಮನೇ ನಿಮ್ಮ ಮಕ್ಕಳನ್ನ ಕಾಪಾಡೋದು. ಪ್ರತಿಯೊಬ್ಬರು ಅಷ್ಟೇ. ಏನಪ್ಪ ಅಂದರೆ ಹಣ ಹೆಚ್ಚಿದ್ರೆ ಅಹಂಕಾರ ಹೆಚ್ಚುತ್ತದೆ, ಹಣ ಹೆಚ್ಚಿದ್ರೂ ಅಹಂಕಾರ ಹೆಚ್ಚುತ್ತದೆ. ಅದೆಲ್ಲ ಬಿಟ್ಬಿಡ್ಬೇಕು. ನಮ್ಮ ಹತ್ರ ಎಷ್ಟೇ ಇದ್ರೂ ಭಗವಂತನಿಗೆ ನಾವು ಮಕ್ಕಳು ಸಮಾನ, ಅದು ತಿಳ್ಕೋಬೇಕು. ನಾವು ಕೋಟಿಗೆ ಬದುಕಿದ್ರೂ ಮನುಷ್ಯನ ದೇವ್ರಿಗನ್ನು ದೊಡ್ಡವರಲ್ಲ ಅಂತ ಯಾರು ತಿಳ್ಕೊಂಡು ಹೋಯ್ತಾರೋ ಅವ್ರಿಗೇನು ದೋಷ ಬರೋದಿಲ್ಲ, ಗಂಡಾಂತರನೂ ಬರೋದಿಲ್ಲ. ನಾನು ನಂದು ಅಂತ ಯಾರು ಹೋಯ್ತಾರೋ ಅವಾಗ ಭಗವಂತ ಕೊಟ್ಟು ನೋಡ್ತಾನೆ, ಕಿತ್ಕೊಂಡು ನೋಡ್ಬಿಡ್ತಾನೆ. ಆ ಉದ್ದೇಶಕ್ಕೆ ನಿಮಗೆಲ್ಲರಿಗೂ ಹೇಳ್ತೀವಿ, ಪ್ರತಿಯೊಬ್ಬರಿಗೂ ಅಷ್ಟೇ. ಏನಪ್ಪ ಅಂದರೆ ಇದು ಈ ಕಲಿಗಾಲದಲ್ಲಿ ಕಲಿಪುರುಷನೇ ಅಂದರೆ ಶನಿದೇವರನ್ನೇ ದೊಡ್ಡವನು. ಆದರೆ ದೇವತೆಗಳಿಗೆಲ್ಲ ಕಾಡಿಸು ಬೇಡಿಸಿ ಇದು ಮಾಡೋನೆಲ್ಲ ಶನಿದೇವರೇ. ಆದರೆ ಆ ಭಗವಂತನ ಒಳ್ಳೇದು ಮಾಡ್ಕೊಂಡ್ರೆ ಎಲ್ಲರಿಗೂ ಅನುಕೂಲ ಆಯ್ತದೆ. ಎಲ್ಲ ಇದು ದಾರಿನೂ ಒಂದೊಂದು ಹೆಜ್ಜೆ ಇಟ್ಟರು ಅದು ಹೆಜ್ಜೆಗೂ ಒಂದು ಫಲ ಇದೆ. ಈಗ ತಿರುಪ್ತಿಗೆ ಹೋದರೆ ಆ ಹೆಜ್ಜೆ ಧೂಳಲ್ಲಿ ಹೋದರೆ ಆ ಭಗವಂತ ಅಲ್ಲೇ ಇರ್ತಾನಂತೆ. ಕಾರಲ್ಲಿ, ಬೈಕಲ್ಲಿ ಎಲ್ಲ ಹೋದ್ರೆಲ್ಲ ಆ ಭಕ್ತಿಯಿಂದನೇ ಆ ಅನುಭವ, ಅದು ಎಲ್ಲರಿಗೂ ದರ್ಶನ ಕೊಡ್ತಾನೆ. ನಡ್ಕೊಂಡು ಬಂದಿರಲ್ಲಪ್ಪ ನನ್ನ ಭಕ್ತರು ಅಂದ್ಬಿಟ್ಟು ಆವಾಗ ಬೇಗನೆ ದರ್ಶನ ಕೊಟ್ಬಿಡ್ತಾನೆ ಆ ಭಗವಂತ ಅಂತ. ಎಲ್ಲರೂ ಶ್ರೀಮನ್ ನಾರಾಯಣ ಆಗಲಿ, ವೆಂಕಟೇಶ್ವ ಆಗಲಿ, ಶನಿದೇವರಾಗಲಿ, ಪ್ರತಿಯೊಬ್ಬರೂ ಅಷ್ಟೇ ಭಕ್ತಿಗೆ ಎಲ್ಲರಿಗೂ ಒಲಿತಾನೆ. ನಾನು ಅಂದರೆ ಯಾರೂ ಒಲಿಯೋದಿಲ್ಲ, ಅದನ್ನು ಅರ್ಥ ಮಾಡ್ಕೋಬೇಕು. ನಾನು ನಂದು ಅಂದವರು ಸ್ವಲ್ಪ ಕಷ್ಟನೇ, ಭಕ್ತಿಯಿಂದ ಕರೆದು ಬಿಟ್ಟರೆ ಎಲ್ಲರೂ ಬರ್ತಾರೆ. ಇಷ್ಟೆಲ್ಲ ಹೇಳ್ಬಲ್ವಪ್ಪ. ಸ್ವಾಮಿ ಶನೇಶ್ವರ ತಂದೆ ಪರಮಾತ್ಮ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೈ ಮುಗಿದು ಹೇಳ್ತೀನಿ. ನಮ್ಮದು ಪ್ರತಿಯೊಂದೂ ಆಯ್ತಪ್ಪ.